ಆ ಮಧ್ಯೆ ಈಗ ಶಕ್ತಿ ಪ್ರದರ್ಶನಕ್ಕೆ ಸಿಎಂ ಹಾಗೂ ಡಿಸಿಎಂ ಅವರು ಮುಂದಾಗ್ತಿದ್ದಾರೆ ಅನ್ನುವಂಥ ಚರ್ಚೆಗಳು ನಡೆದಿದೆ. ಮೊನ್ನೆ ಸಿಎಂ ಪಾಟೀಲ್ ಆಯ್ತು, ನಿನ್ನೆ ಡಿಸಿಎಂ ಕಾಂಗ್ರೆಸ್ ವಕ್ತಾರರಾಗಿ ಪಕ್ಷ ಸದಸ್ಯರಾಗಿ ಏನ್ ನೋಡ್ತಿದ್ರು? ನಮ್ಮಲ್ಲಿ ಯಾವುದೇ ಶಕ್ತಿ ಪ್ರದರ್ಶನಗಳು ನಡೀತಾ ಇಲ್ಲ. ಎರಡೂ ಲೀಡರ್ಗಳು ಕಾಂಗ್ರೆಸ್ ಪಕ್ಷಕ್ಕೆ ಯಾರು ಯಾವುದೇ ರೀತಿ ಪೈಪೋಟಿಯಲ್ಲಿ ಇಲ್ಲ. ಹೈಕಮಾಂಡ್ ತೀರ್ಮಾನಕ್ಕೆ ಎಲ್ಲರೂ ಬದ್ಧವಾಗಿರ್ತೀವಿ ಅಂತ ಎಲ್ಲರೂ ಹೇಳಿದ್ದಾರೆ. ಕಾರ್ಯಕರ್ತರಿಂದ ಮುಖ್ಯಮಂತ್ರಿಯವರು ಎಲ್ಲರೂ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿರ್ತಾರೆ. ಇಲ್ಲಿ ಬೆಳಗಾಮಲ್ಲಿ ಸೆಷನ್ ನಡೀತಾ ಇರಬೇಕಾದ್ರೆ ಅಭಿಮಾನಿಗಳು ಅವರು ಇವರು ಡಿನ್ನರ್ಸ್ ಮಾಡಿದಾಗ ಖಂಡಿತವಾಗ್ಲೂ ಹೋಗಬೇಕಾಗ್ತದೆ. ಯಾವುದೇ ಅಂತ ಶಕ್ತಿ ಪ್ರದರ್ಶನಕ್ಕೆ ನಮ್ಮಲ್ಲಿ ಅವಕಾಶನೂ ಇಲ್ಲ, ಆ ರೀತಿ ಆಲೋಚನೆಗಳು ಇಲ್ಲ, ಆ ರೀತಿ ಗುಂಪುಗಾರಿಗಳು ಇಲ್ಲ, ಆ ರೀತಿಯಾದ ವಿಚಾರಧಾರೆಗಳೇ ಇಲ್ಲ. ಯಾರು ಇದೆಲ್ಲ ಹುಟ್ಟಾಕ್ತಾರೆ ಅನ್ನೋದೇ ನನಗೆ ಆಶ್ಚರ್ಯ. ಬೆಂಬಲಿತ ಶಾಸಕರ ಜೊತೆ ಮಾತ್ರ ಮಾಡ್ತಿರೋದು ಯಾಕೆ ಅಂತ? ಹಂಗೇನಿಲ್ಲ. ನಮ್ಮನೆಗೆ 4 ಜನ ಶಾಸಕರು ಕರೆದ್ರೆ ಅದು ಬೆಂಬಲಿತ ಶಾಸಕರು ಅದನ್ನೆಲ್ಲ ಅವ್ರಿಗೆ ಅವ್ರ ಅವೈಲಬಿಲಿಟಿ ಇಲ್ಲ 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 ಎಲ್ಲರೂ ನೋಡಿ, ಇಬ್ಬರು ಲೀಡರ್ಗಳನ್ನ ಎಲ್ಲ MLA ಡಿಪೆಂಡ್ ಮಾಡ್ಕೊಳ್ತೀವಿ. ಯಾಕಂದ್ರೆ ಅವ್ರು ನಮ್ಮ ನಾಯಕರುಗಳು. ಯಾರು ಹೇಳಿದ್ರು ಗುಂಪುಗಾರಿಕೆ ಅಂತ? ನಾನು ಒಬ್ಬ ಶಾಸಕ ಇದ್ದೀನಿ. ಸಿದ್ದರಾಮಯ್ಯ ಸಾಹೇಬರು ಡಿಪೆಂಡ್ ಮಾಡ್ತೀನಿ, DK ಸಾಹೇಬರು ಡಿಪೆಂಡ್ ಮಾಡ್ತೀನಿ. ಯಾಕೆ ರೀತಿ ಆಲೋಚನೆ ಮಾಡಿದ್ದಾರೆ? ಎಲ್ಲ BJP ಅವರು ಇದೆಲ್ಲ ಹುಟ್ಟಾಕ್ತಾ ಇದ್ದಾರೆ ಅಂತ ಭಾವನೆ ನನಗೆ. ಹೈಕಮಾಂಡ್ ತಗೊಂಡ ತೀರ್ಮಾನ ಎಲ್ಲ ಬದ್ಧ ಅಂದ್ಮೇಲೆ ನನ್ನಂತ ಸಣ್ಣ ಹುಡುಗನ ಕಾರ್ಯಕರ್ತರು ಕೇಳಬಾರ್ದು. ನಾನು ಪಕ್ಷದ ವಕ್ತಾರನ ಹೇಳ್ತೀನಿ, ಖರ್ಗೆ ಸಾಹೇಬರು ತಗೊಂಡ ತೀರ್ಮಾನಕ್ಕೆ, CW ತಗೊಂಡ ತೀರ್ಮಾನಕ್ಕೆ ಎಲ್ಲರೂ ಬದ್ಧವಾಗಿರ್ತಾರೆ. ಅದು ಎತ್ತಿದ್ರೆ ಅವ್ರು ಮಾತ್ರ ಹೇಳ್ತೀನಿ ಕೇಳಿ. ನನ್ನ ವಿಚಾರ ಪಕ್ಷದ ವಿಚಾರ ಕೇಳಬೇಕು, ವೈಯಕ್ತಿಕ ವಿಚಾರಗಳು ಕೇಳಬಾರ್ದು. ನೀವು ಹೈಕಮಾಂಡ್ ನಿರ್ಧಾರ ತಗೋತೀನಿ ಅಂತೀರಿ. ಯತೀಂದ್ರ ಅವರೇ ನಮ್ಮ ತಂದೆಯವರೇ 5 ವರ್ಷ ಏನಿರ್ತಾರೆ ಅಂತ ಯತೀಂದ್ರ ಅವರು ಗೌರವಾನ್ವಿತ ಸದಸ್ಯರು, ಅವರು ಡಾಕ್ಟರ್ ಆಗಿದ್ದವರು, ಅವ್ರ ವಿಚಾರ ಮಾತಾಡ್ತಾರೆ ಅಂದ್ರೆ ನೀವು ಅವ್ರನ್ನ ಕೇಳಬೇಕು ಅಂತ ನನ್ನ ಅಲ್ಲ. ಅದು ನಾನು ಒಂದು ಮಾತ್ರ ಹೇಳ್ತೀನಿ ಕೇಳಿ. ಸಿದ್ದರಾಮಯ್ಯ ಸಾಹೇಬರಾಗಲಿ, DK ಸಾಹೇಬರಾಗಲಿ ನಮ್ಮ ರಾಜ್ಯದ ವರಿಷ್ಠ ನಾಯಕರುಗಳು.